ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನೊಂದು ಚಿಕ್ಕ ವ್ಲಾಗ್ ಮಾಡಿದ್ದೀನಿ. ಅಮ್ಮ ಒಂದು ಸೊಪ್ಪು ತೊಗೊಂಡು ಬಂದು ಇನ್ನೂ ಒಂದು ಪಲ್ಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ನಿಮಗೂ ಸಹ ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ. ನೋಡುವ ಹೇಗೆಲ್ಲ ಆಗ್ತದೆ ಅಂತ. ತುಂಬ ದಿನ ಆಯಿತು ವೀಡಿಯೋ ಮಾಡ್ದಲೆ. ವೀಡಿಯೋ ಸಹ ಮಾಡಲಿಕ್ಕಾಗ್ತಾಯಿಲ್ಲ, ಬ್ಲಾಗು ಸಹ ಮಾಡಲಿಕ್ಕಾಗ್ತಾಯಿಲ್ಲ. ಹಾಗೆ ಒಂದು ಚಿಕ್ಕದೊಂದು ಬ್ಲಾಗ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಅಮ್ಮ ಈ ಹುಲ್ಲಿನ ಮಧ್ಯದಲ್ಲಿ ಒಂದು ಸೊಪ್ಪು ಬರ್ತದೆ ನೋಡಿ, ಅಮ್ಮನ ಕೈಯಲ್ಲಿ ಉಂಟು ನೋಡಿ. ಇದು ಶುಗರಿಗೆ ಮತ್ತು BP-ಗೆ, ಕಣ್ಣಿಗೆಲ್ಲ ತುಂಬ ಒಳ್ಳೆಯದಿದು. ಎಣ್ಣೆಯಲ್ಲೇ ಬಿಸಿ ಮಾಡ್ತಾರೆ. ಇದು ಹುಲ್ಲಿನ ಮಧ್ಯದಲ್ಲಿ ಇರ್ತದೆ ನೋಡಿ. ಈಗ ಹುಲ್ಲಿನ ಹಾಗೆ ಇರ್ತದೆ ನೋಡಲಿಕ್ಕೆ, ಉದ್ದ ಉದ್ದ ಎಲೆ ಆಗಿ ಭಾರಿ ಚೆಂದ ಇರ್ತದೆ ನೋಡಲಿಕ್ಕೆ. ಇದು ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಅಂತಿಲ್ಲ, ಯಾವಾಗಲೂ ಸಿಗ್ತದೆ. ಎಲ್ಲಿ ನೀರಿನ ಪಸೆ ಇರ್ತದೆ ಅಲ್ಲೆಲ್ಲ ಇರ್ತದೆ ನೋಡಿ. ಅಮ್ಮ ತೆಗಿತಾ ಇದ್ದಾರೆ. ಅಮ್ಮನಿಗೆ ಮಳೆ ಬಂದರೆ ಅಂದರೆ ಭಾರಿ ಖುಷಿ. ಆಚೆ ಈಚೆ ತಿರುಗಾಡ್ಕೊಂಡು ಸೊಪ್ಪೆಲ್ಲ ತೆಗೆದು ಒಂದು ಪಲ್ಯ ಮಾಡಿ ತಿನ್ನೋದಂದ್ರೆ ಭಾರಿ ಖುಷಿ ನೋಡಿ. ನೋಡಿ, ಅವರ ಏಜಲ್ಲಿ ನಾವು ಎಂತ ಆಗ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಆದರೂ ಸಹ ಅವರಿಗೆ ದೇವರು ಆರೋಗ್ಯ ಒಂದು ಕೊಟ್ಟು ಕೈಕಾಲು ಗಟ್ಟಿ ಕೊಡಲಿ ಅಂತ ಬೇಡ್ಕೊಳ್ತೇನೆ. ನೋಡಿ, ಎಲ್ಲ ಕಿತ್ಕೊಂಡಾಯಿತು. ತಗೊಂಡು ಒಂದು ಸುತ್ತು ಬರ್ತಾರೆ, ಅದನ್ನೆಲ್ಲ ಕ್ಲೀನ್ ಮಾಡಿ, ತೊಳೆದು ಕ್ಲೀನ್ ಮಾಡಿ ಎಲ್ಲ ಕಟ್ ಮಾಡಿ ಎಲ್ಲ ಮಾಡೋದೆಲ್ಲ ತೋರಿಸ್ತೇನೆ ನೋಡಿ. ಅಲ್ಲೆಲ್ಲಿ ಒಂದೊಂದೇ ಕಡ್ಡಿ ಸಿಗ್ತದೆ ಅಷ್ಟೇ, ಒಂದು ಚಿಕ್ಕದೊಂದೊಂದು ಸಿಗ್ತದೆ. ಅದು ಒಂದೇ ಕಡೆ ತುಂಬ ಇರೋದಿಲ್ಲ ನೋಡಿ. ಈ ಥರ ಬರ್ತದೆ ಎಲೆ ನೋಡಿ, ಸೊಪ್ಪು ನೋಡಿ, ಈ ಥರ ಇರ್ತದೆ. ಇದನ್ನು ನೋಡಲಿಕ್ಕೆ ಸಾಧ್ಯ. ಇದು ಬಾವಿಕಟ್ಟೆಯಲ್ಲೆಲ್ಲ ತುಂಬ ಇರ್ತದೆ. ಬಾವಿಕಟ್ಟೆಯಲ್ಲಿ, ತಾರೆಕಟ್ಟೆಯಲ್ಲಿ ಇದೆಲ್ಲ ಸಿಗ್ತದೆ. ಇಲ್ಲಿ ನೋಡಿ, ಹೀಗೆ ಉಂಟು ನೋಡಿ. ಅದನ್ನೆಲ್ಲ ತೆಗೆದು, ಹುಳ ತಿಂದದೆಲ್ಲ ತೆಗೆದು ಚೆಂದ ಮಾಡಿ ತೊಳೆದು ನೀರಲ್ಲಿ ನೆನೆಸಿಟ್ಟು ತೊಳಿಬೇಕು ಚೆಂದ ಮಾಡಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ನೆನೆಸಿಡಬೇಕು. ಅಲ್ಲಿದ್ದ ಮಣ್ಣು ಮತ್ತು ಎಂತಾದರೂ ಇದ್ದರೆ, ಹುಳ ಎಂತಾದರೂ ಇದ್ದರೂ ಸಹ ಅದು ಅದರಲ್ಲಿ ಬಿದ್ದೋಗ್ತದೆ ಅಂತ ಒಂದು 4-5 ನೀರಲ್ಲಿ ತೊಳಿಬೇಕು ಚೆಂದ ಮಾಡಿ. ತೊಳೆದ ನಂತರ ಅದರ ಮಣ್ಣು, ಈಗ ಮಳೆಗೆ ಬಂದ ಕಾರಣ ಅದು ಚೆಂದ ಮಾಡಿ ಮಣ್ಣೆಲ್ಲ ಇರ್ತದೆ ಅದರಲ್ಲಿ. ಆ ಮಣ್ಣೆಲ್ಲ ಕುತ್ಕೊಂಡಿರ್ತಲ್ಲ, ಕೆಂಪು ಮಣ್ಣೆಲ್ಲ ಇರ್ತದೆ ನೋಡಿ. ಈ ಥರ ನಾನು ತೋರಿಸ್ತಿದ್ದೀನಿ ನೋಡಿ ಫೋಟೋದಲ್ಲಿ. ಈ ಥರ ಇರ್ತದೆ ಅದು ಸೊಪ್ಪು. ಅದನ್ನೆಲ್ಲ ಚೆಂದ ಮಾಡಿ ಒಂದು ಕಟ್ ಮಾಡಲಿಕ್ಕೆ. ಇಲ್ಲಿ ನೋಡಿ, ಅವರು ಒಂದು 10 ಗಂಟೆಗೆ ಒಂದು ಚಹಾ ಕೊಟ್ಟಿದ್ದೆ ನಾನು. ಆ ಚಹಾದೊಟ್ಟಿಗೆ ಚಕ್ಕುಲಿ ತಿನ್ನೋದು. ಚಕ್ಕುಲಿಯಲ್ಲಿ ಕಚ್ಚಲಿಕ್ಕೆ ಅಲ್ಲೆಲ್ಲ ಕಮ್ಮಿ, ಆದರೂ ಸಹ ತಿನ್ನೋ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಬಂದು ನೋಡಿ, ಒಂದು ನೀರುಳ್ಳಿ, ದೊಡ್ಡದೊಂದು ನೀರುಳ್ಳಿ, ಮತ್ತು ಒಂದು ಸ್ವಲ್ಪ ಕೆಂಪು ಮೆಣಸು ಕಟ್ ಮಾಡಬೇಕು. ಅದಕ್ಕೆ ಕಾಯಿ ಮೆಣಸು ಹಾಕಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಕೆಂಪು ಮೆಣಸು ಹಾಕಿ ಚಿಕ್ಕದಾಗಿ ಕಟ್ ಮಾಡಬೇಕು ನೀರುಳ್ಳಿ. ದೊಡ್ಡ ನೀರುಳ್ಳಿ ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ನೀರುಳ್ಳಿ ಹಾಕಿದಷ್ಟು ಟೇಸ್ಟ್ ಆಗ್ತದೆ ನೋಡಿ. ಸೊಪ್ಪೆಲ್ಲ ತೊಳೆದಿದ್ದಾರೆ, ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ. ಇಲ್ಲಿ ಕಟ್ ಮಾಡ್ತಿದ್ದಾರೆ, ಹೀಗೆ ಕಟ್ ಮಾಡ್ಕೊಳ್ಬೇಕು ನೋಡಿ. ಹೀಗೆ ಎಷ್ಟು ಸಣ್ಣದಾಗಿ ಕಟ್ ಮಾಡ್ತದೆ ನೋಡಿ. ನಮಗೆ ಮಿನಿ ಆಗಲಿಕ್ಕಿಲ್ಲ ಹೀಗೆ ಕಟ್ ಮಾಡಲಿಕ್ಕೆ, ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ತಾರೆ ನೋಡಿ. ಹೀಗೆ ಕಟ್ ಮಾಡಿ ತೊಳೆದ ನಂತರ ಕಟ್ ಮಾಡಬೇಕು. ಮತ್ತು ಕಟ್ ಮಾಡಿದಂತೆ ತೊಳಿಲಿಕ್ಕೆ ಹೋದರೆ ಅದು ನಮ್ಮ ಕೈಗೆ ಸಿಗೋದಿಲ್ಲ, ಪೂರ ಆಚೆ ಈಚೆ ಆಗ್ತದೆ ನೋಡಿ. ಹೀಗೆ ಕಟ್ ಎಲ್ಲ ಮಾಡಿ ಬಾಣಲೆಗೆ ಒಂದು ಹಾಕ್ಕೊಳ್ವ ನೋಡಿ. ಹೀಗೆ ತೆಗೆದು ಬಾಣಲೆಗೆ ಹಾಕ್ಕೊಳ್ವ. ಇಲ್ಲಿ ನೋಡಿ, ಸ್ವಲ್ಪ ತೆಂಗಿನ ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದಾರೆ. ಅದು ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕಿ, ನೀರುಳ್ಳಿ ಮತ್ತು ನಾವು ಒಣ ಮೆಣಸಿಗೆ ತಗೊಂಡಿದ್ದೀವಲ್ಲ, ಮೆಣಸು ಮತ್ತು ಹಾಕಿ ಒಗ್ಗರಣೆ ಕೊಡುವ ಚೆಂದ ಮಾಡಿ. ಬೆಳ್ಳುಳ್ಳಿ ಕೆಂಪಾಗಿ ಕಾಯ್ದ ನಂತರ ನೀರುಳ್ಳಿ ಹಾಕಿ, ನೀರುಳ್ಳಿ ಮತ್ತು ಮೆಣಸು ಹಾಕಿ ಒಂದು ಒಗ್ಗರಣೆ ಕೊಡುವ. ಅದಕ್ಕೆ ತುಂಬ ಒಳ್ಳೆಯದಾಗ್ತದೆ. ನೀವು ಸಹ ಒಂದು ಸಲ ಸಿಕ್ಕಿದರೆ ನೋಡಿ, ಮಾಡಿ ನೋಡಿ, ತುಂಬ ಒಳ್ಳೆಯದದು ಆರೋಗ್ಯಕ್ಕೆ ನೋಡಿ. ಹೀಗೆ ಒಗ್ಗರಣೆ ಮಾಡಿ ಆಗಿದೆ. ಇಲ್ಲಿ ಅರ್ಧ ಭಾಗ ತೆಂಗಿನಕಾಯಿ ತುರಿತಾ ಇದ್ದಾಳೆ ನನ್ನ ಸೊಸೆ ನೋಡಿ. ಹೀಗೆ ಇಲ್ಲಿ ಆಯಿತು ನೋಡಿ. ಇದು ಅದು ನೀರುಳ್ಳಿ ಕಾಯ್ದ ನಂತರ ಇದಕ್ಕೆ ಸೊಪ್ಪೆಲ್ಲ ಕಟ್ ಮಾಡಿದೆಲ್ಲ ಹಾಕಿದರೆ ಆಯಿತು. ಇದಕ್ಕೆ ನೀರೆಂತ ಹಾಕೋದು ಬೇಡ. ಹಾಗೆ ನೋಡಿ, ಇದರಲ್ಲಿ ಎಣ್ಣೆ ಸಹ ಬಿಸಿ ಮಾಡ್ತಾರೆ. ತೆಂಗಿನ ಎಣ್ಣೆ ಬಿಸಿ ಮಾಡುವಾಗ ಇದು ಸಹ ಹಾಕಿದರೆ ಒಳ್ಳೆಯದಾಗ್ತದೆ, ಕಣ್ಣಿಗೆ ತಂಪಾಗ್ತದೆ ಅಂತೇಳಿ ನೋಡಿ. ಅರ್ಧ ತೆಂಗಿನಕಾಯಿ ತುರಿದಾಯಿತು. ಇದನ್ನು ನೀರು ಹಾಕದೆ ಹೀಗೆ ಸಣ್ಣ ಗ್ಯಾಸಲ್ಲಿ ಬೇಯಲಿಕ್ಕಿಟ್ರೆ ರೆಡಿ ಆಗ್ತದೆ. ಇಲ್ಲಿ ನೋಡಿ, ಸ್ನಾನ ಎಲ್ಲ ಮಾಡಿ ಆಯಿತು. ಸ್ನಾನ ಮಾಡಿ ಅವರಿಗೊಂದು ಸಾಯಿಬಾಬಂದು ಒಂದು ಪಾರಾಯಣ ಮಾಡ್ತಾರೆ. ಅದನ್ನೆಲ್ಲ ಮಾಡಿ ಮುಗಿಸಿ ಮತ್ತೆ ಊಟ ಮಾಡುವ ಅಂತ ಅವರದ್ದೊಂದು ಲೆಕ್ಕಾಚಾರ ನೋಡಿ. ಪೂಜೆ ಎಲ್ಲ ಮಾಡಿ ಆಯಿತು. ಈಗ ಇಲ್ಲಿ ಪಾರಾಯಣ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾರೆ ನೋಡಿ. ಇದು ಪಾರಾಯಣ ಮಾಡ್ತಿದ್ದಾರೆ, ಸಾಯಿಬಾಬಾ ಪಾರಾಯಣ ಓದ್ತಾ ಇದ್ದಾರೆ. ಅವ್ರು ಓದೋದನ್ನು ನಾನು ಮ್ಯೂಟ್ ಮಾಡಿದ್ದೀನಿ, ನಾನು ವಾಯ್ಸ್ ಕೊಡಲಿಕ್ಕೆ ಆಗೋದಿಲ್ಲಲ್ಲ ಹಾಗೆ. ಹಾಗೆ ಇತ್ತೀಚೆಗೆ ಕನ್ನಡಕ ಹಾಕೋದವರು, ಮೊದಲೆಲ್ಲ ಕನ್ನಡಕ ಹಾಕ್ತಾ ಇರಲಿಲ್ಲ. ಪೂಜೆ ಎಲ್ಲ ಮಾಡಿ ಸಾಯಿಬಾಬಾ ಓದ್ತಿದ್ದಾರೆ ನೋಡಿ. ನಾನು ಝೂಮ್ ಮಾಡಿ ತೋರಿಸಿದ್ದೇನೆ. ಸಾಯಿಬಾಬಾ ಪುಸ್ತಕದಲ್ಲಿ ಪಾರಾಯಣ ಮಾಡೋದು ನೋಡಿ. ಹೀಗೆ ಪಾರಾಯಣ ಮಾಡಿ ಅವರೊಂದು ಶ್ರೀರಾಮ ಜಯರಾಮ ಸಹ ಬರೀತಾರೆ. ಅದು ಸಹ ಒಂದು ಜೋರು ಇಂಟ್ರೆಸ್ಟ್ ಉಂಟು ಅವರಿಗೆ.
ಅದನ್ನು ಸಹ ನೋಡಿ ತೋರಿಸಿದೆ ನೋಡಿ. ಶ್ರೀರಾಮ ಜಯರಾಮ ಮಾತ್ರ ಬರ್ತಾರೆ. ಯಾರಿಗೆಲ್ಲ ಶ್ರೀರಾಮ ಜಯರಾಮ ಬರೆಯೋದು ಸಾಯಿಬಾಬಾ ಮೇಲೆ ಭಕ್ತಿ ಉಂಟು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಅದು ಸಹ ಬರೆದಾಯಿತು. ಕ್ಲೀನಾಗಿ ಬರೆದಾದ ನಂತರ ಮೊಮ್ಮಕ್ಕಳಿಗೆ ಒಂದು ದಾಳಿಂಬೆ ಸುಲಿದಿಡೋದೊಂದು ಅಭ್ಯಾಸ, ಅದು ಸಹ ಮಾಡಿರ್ತಾರೆ ಇಲ್ಲಿ ನೋಡಿ. ಅದನ್ನೆಲ್ಲ ಮಾಡಿಟ್ಟು ಮತ್ತೆ ಅವರು ಊಟಕ್ಕೆ ಬಂದರು. 2 ಚಪಾತಿ ಮತ್ತು ಸೊಪ್ಪಿನ ಪಲ್ಯದೊಂದಿಗೆ ಅವರದ್ದಿಂದು ಮಧ್ಯಾಹ್ನದವರೆಗೆದಾಯಿತು. ಅದರ ನಂತರದ ಆಗಲಿಲ್ಲ. ಹಾಗೆ ಇನ್ನೊಂದು ವೀಡಿಯೋದಾಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ ಎಲ್ಲಿಂದ ನೋಡ್ತಾ ಇದ್ದೀರಾ, ಯಾರಿಗೆಲ್ಲ ಸಾಯಿಬಾಬಾ ಪಾರಾಯಣ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ. ಸೊಪ್ಪಿನ ಪಲ್ಯ ಸೂಪರಾಗಿದೆ ಮಾತ್ರ. ನೀವೊಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನೊಂದು ಸಲ ಬರ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ವ್ಲಾಗ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಒಂದು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.